ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶವನ್ನ ನಾಶ ಮಾಡಲು ಗಡಿಯಲ್ಲಿ ನಿಂತು ಫಿರಂಗಿಗಳನ್ನ ಹಾರಿಸುವ ಅಥವಾ ಬಾಂಬ್ ಹಾಕುವ ಅವಶ್ಯಕತೆ ಇಲ್ಲ. ಆ ದೇಶದ ಗಡಿಯೊಳಗೆ ಸದ್ದಿಲ್ಲದೆ ಲಕ್ಷಾಂತರ ಜನರನ್ನ ನುಗ್ಗಿಸಿ ಅಲ್ಲಿನ ಆರ್ಥಿಕತೆಯನ್ನ ಮತ್ತು ಜನಸಂಖ್ಯೆಯನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಟ್ರೆ ಸಾಕು, ಆ ದೇಶ ಒಳಗಿನಿಂದಲೇ ಟೊಳ್ಳಾಗಿ ಹೋಗುತ್ತೆ. ಇದನ್ನೇ ಜಾಗತಿಕ ಮಟ್ಟದಲ್ಲಿ ಡೆಮೋಗ್ರಫಿ ಇನ್ವೇಷನ್ ಅಥವಾ ಜನಸಂಖ್ಯಾ ಆಕ್ರಮಣ ಅಂತ ಕರೆಯಲಾಗುತ್ತೆ. ನಮ್ಮ ಭಾರತ ದೇಶವು ಕಳೆದ ಕೆಲವು ದಶಕಗಳಿಂದ ಇಂತಹದ್ದೇ ಒಂದು ಕಣ್ಣಿಗೆ ಕಾಣದ ಭೀಕರ ಆಕ್ರಮಣವನ್ನ ಎದುರಿಸ್ತಾ ಇದೆ. ಹೌದು, ಭಾರತದ ಗಡಿಯನ್ನ ಅಕ್ರಮವಾಗಿ ದಾಟಿ ಒಳಗೆ ನುಗ್ತಾ ಇರುವಂತಹ ಲಕ್ಷಾಂತರ ಬಾಂಗ್ಲಾದೇಶಿ ನುಸುಳುಕೋರರು ಮತ್ತು ರೋಹಿಂಗ್ಯಾ ವಲಸಿಗರು ಇದೀಗ ನಮ್ಮ ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ವ್ಯಾಪಿಸಿದ್ದಾರೆ. ಕೇವಲ ವ್ಯಾಪಿಸುವುದು ಮಾತ್ರವಲ್ಲ, ನಕಲಿ ಆಧಾರ್ ಕಾರ್ಡ್, ನಕಲಿ ವೋಟರ್ ಐಡಿಗಳನ್ನ ಮಾಡಿಸಿಕೊಂಡು ನಮ್ಮ ದೇಶದ ತೆರಿಗೆದಾರರ ಸಂಪನ್ಮೂಲಗಳನ್ನ ಅಕ್ಷರಶಃ ತಿಗಣೆಗಳಂತೆ ಹೀರ್ತಾ ಇದ್ದಾರೆ. ಆದ್ರೆ ಈ ಕಳ್ಳಾಟಗಳಿಗೆಲ್ಲ ಈಗ ಅಂತಿಮ ಎಂಡ್ ಕಾರ್ಡ್ ಬೀಳುವ ಸಮಯ ಬಂದೇ ಬಿಟ್ಟಿದೆ. ಭಾರತದ ಆಂತರಿಕ ಭದ್ರತೆಯ ಉಕ್ಕಿನ ಮನುಷ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೀಗ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಒಂದು ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದೆ. ದೇಶಾದ್ಯಂತ ಇರುವಂತಹ ಪ್ರತಿಯೊಬ್ಬ ನುಸುಳುಕೋರನನ್ನ ಕುತ್ತಿಗೆ ಹಿಡಿದು ಹೊರಹಾಕಲು ಬಹುನಿರೀಕ್ಷಿತ ಎನ್ಆರ್ಸಿ ಅಂದ್ರೆ ರಾಷ್ಟ್ರೀಯ ಪೌರತ್ವ ನೋಂದಣಿ ಬ್ರಹ್ಮಾಸ್ತ್ರವನ್ನ ಜಾರಿಗೆ ತರಲು ಅಂತಿಮ ಸಿದ್ಧತೆಗಳು ಶುರುವಾಗಿದೆ. ಅಷ್ಟಕ್ಕೂ ಈ ಅಕ್ರಮ ವಲಸಿಗರು ನಕಲಿ ದಾಖಲೆಗಳನ್ನ ಮಾಡಿಕೊಂಡು ನಮ್ಮ ದೇಶದ ಆರ್ಥಿಕತೆಯನ್ನ ಹೇಗೆ ಲೂಟಿ ಮಾಡ್ತಾ ಇದ್ದಾರೆ. ಭಾರತದ ಪ್ರಮುಖ ನಗರಗಳಲ್ಲಿ ಇವರು ಸೃಷ್ಟಿ ಮಾಡಿರುವಂತಹ ಈ ಸ್ಲೀಪರ್ ಸೆಲ್ಗಳ ಕರಾಳ ಷಡ್ಯಂತ್ರ ಎಂಥದ್ದು. ಈ ಬಾರಿ ಜಾರಿಗೆ ಬರ್ತಾ ಇರುವ ಎನ್ಆರ್ಸಿ ಹಿಂದಿನಕ್ಕಿಂತ ಹೇಗೆ ಭಿನ್ನವಾಗಿದೆ ಮತ್ತು ಇದರಲ್ಲಿರುವಂತಹ ಹೈಟೆಕ್ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಹೇಗಿರುತ್ತೆ. ಅಕ್ರಮಕೋರರನ್ನ ಪತ್ತೆ ಹಚ್ಚಿ ಅವರ ಎಲ್ಲಾ ಹಕ್ಕುಗಳನ್ನ ಕಸಿದುಕೊಳ್ಳಲು ಮೋದಿ ಸರ್ಕಾರ ಮಾಡಿರುವಂತಹ ಭಾರಿ ದೊಡ್ಡ ಡೆಪೋರ್ಟೇಷನ್ ಪ್ಲಾನ್ ಆದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ದೇಶದ್ರೋಹಿಗಳ ನಿದ್ದೆಗೆಡಿಸಿರುವಂತಹ ಈ ಎನ್ಆರ್ಸಿ ಬ್ರಹ್ಮಾಸ್ತ್ರದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತರ್ತಾ ಇರುವಂತಹ ಈ ಎನ್ಆರ್ಸಿ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಐ ಸಪೋರ್ಟ್ ಎನ್ಆರ್ಸಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಎನ್ಆರ್ಸಿ ಆಪರೇಷನ್ ನ ಅಸಲಿ ಅವಶ್ಯಕತೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಈ ನುಸುಳುಕೋರರ ಕರಾಳ ಜಾಲವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಗಡಿಯಿಂದ ರಾತ್ರೋರಾತ್ರಿ ಅಕ್ರಮವಾಗಿ ಭಾರತದೊಳಗೆ ನುಗ್ಗುವ ಈ ವಲಸಿಗರು ಬಂಗಾಳ, ಅಸ್ಸಾಂ, ತ್ರಿಪುರಾ ಮಾರ್ಗವಾಗಿ ಡೈರೆಕ್ಟ್ ಆಗಿ ದೆಹಲಿ, ಬೆಂಗಳೂರು, ಮುಂಬೈ ಮತ್ತು ಹೈದರಾಬಾದ್ ನಂತಹ ಬೃಹತ್ ನಗರಗಳನ್ನ ತಲುಪ್ತಾರೆ. ಅಲ್ಲಿರುವ ಕೆಲವು ಲೋಕಲ್ ಭ್ರಷ್ಟ ಏಜೆಂಟ್ಗಳು ಮತ್ತು ರಾಜಕಾರಣಿಗಳ ಸಹಾಯದಿಂದ ಕೇವಲ 500 ಅಥವಾ 1000 ರೂಪಾಯಿ ಲಂಚ ಕೊಟ್ಟು ನಕಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗಳನ್ನ ಪಡೆಯುತ್ತಾರೆ. ಕೇವಲ 2 ದಿನಗಳಲ್ಲಿ ಯಾವ ದೇಶದ ಪ್ರಜೆಯೂ ಗೊತ್ತಿಲ್ಲದ ವ್ಯಕ್ತಿ ಅಧಿಕೃತವಾಗಿ ಭಾರತದ ಪ್ರಜೆಯಾಗಿ ಬಿಡುತ್ತಾನೆ. ಇದು ನಮ್ಮ ದೇಶದ ಭದ್ರತೆ ವ್ಯವಸ್ಥೆ ಮತ್ತು ದಾಖಲೆಗಳ ವಿಶ್ವಾಸಾರ್ಹತೆಗೆ ಬಿದ್ದಿರುವಂತಹ ಅತಿದೊಡ್ಡ ಪೆಟ್ಟಾಗಿದೆ. ಈ ಅಕ್ರಮ ವಲಸಿಗರು ಕೇವಲ ಗುರುತಿನ ಚೀಟಿ ಪಡೆದು ಸುಮ್ಮನಾಗೋದಿಲ್ಲ, ಬದಲಾಗಿ ಅವರು ನಮ್ಮ ದೇಶದ ಆರ್ಥಿಕತೆಯನ್ನೇ ಕಂಪ್ಲೀಟ್ ಆಗಿ ನುಂಗಿ ಹಾಕ್ತಾ ಇದ್ದಾರೆ. ಒಮ್ಮೆ ಆಧಾರ್ ಕಾರ್ಡ್ ಸಿಕ್ಕ ತಕ್ಷಣ ಅವರು ರೇಷನ್ ಕಾರ್ಡ್ ಮಾಡಿಸಿಕೊಳ್ತಾರೆ. ಬಡ ಭಾರತೀಯರಿಗೆ ಸಿಗಬೇಕಾಗಿರುವಂತಹ ಉಚಿತ ಅಕ್ಕಿ, ಬೇಳೆಗಳನ್ನ ಏನು ಸುಡುಕೋರರು ತಿಂತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆಗಳನ್ನ ಪಡೆಯುತ್ತಾರೆ. ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ಬಳಸಿಕೊಳ್ತಾರೆ. ಕಷ್ಟಪಟ್ಟು ದುಡಿಯುವ ಭಾರತೀಯ ತೆರಿಗೆದಾರರ ಸಾವಿರಾರು ಕೋಟಿ ರೂಪಾಯಿಗಳ ಬೆವರಿನ ಹಣ ಪ್ರತಿದಿನ ಈ ಅಕ್ರಮ ವಲಸಿಗರ ಪಾಲಾಗ್ತಾ ಇದೆ. ನಮ್ಮ ಯುವಕರಿಗೆ ಸಿಗಬೇಕಾದ ಕಡಿಮೆ ವೇತನ ಕೆಲಸವನ್ನು ಕೂಡ ಇವರು ಕಸಿದುಕೊಳ್ತಾ ಇದ್ದಾರೆ. ಆರ್ಥಿಕ ತಜ್ಞರ ಪ್ರಕಾರ ಈ ನುಸುಳುಕೋರರಿಂದ ಭಾರತದ ಬೊಕ್ಕಸಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟವಾಗ್ತಾ ಇದೆ. ಇಷ್ಟೆಲ್ಲ ಆರ್ಥಿಕ ನಷ್ಟವಾಗ್ತಾ ಇದ್ರೂ ಕೂಡ ಕೆಲವು ರಾಜ್ಯ ಸರ್ಕಾರಗಳು ಇವರನ್ನ ಯಾಕೆ ಹೊರ ಹಾಕ್ತಾ ಇಲ್ಲ ಎನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕೆ ಅಸಲಿ ಕಾರಣವೇ ಈ ಕರಾಳ ವೋಟ್ ಬ್ಯಾಂಕ್ ರಾಜಕಾರಣ. ಪಶ್ಚಿಮ ಬಂಗಾಳ, ದೆಹಲಿ ಮತ್ತು ಕೇರಳದಂತಹ ರಾಜ್ಯಗಳಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳು ಈ ಅಕ್ರಮ ವಲಸಿಗರನ್ನ ತಮ್ಮ ಖಾಯಂ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾವೆ. ಇವರಿಗೆ ನಕಲಿ ವೋಟರ್ ಐಡಿಗಳನ್ನ ಮಾಡಿಸಿಕೊಟ್ಟು ಪ್ರತಿ ಚುನಾವಣೆಯಲ್ಲೂ ಇವರ ವೋಟ್ಗಳನ್ನ ಪಡೆದು ಅಧಿಕಾರದ ಕುರ್ಚಿ ಹಿಡಿಯುವ ಕೀಳು ಮಟ್ಟದ ತಂತ್ರ ನಡೀತಾ ಇದೆ. ಒಂದು ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆಯನ್ನ ಹೆಚ್ಚಿಸಿ ಅಲ್ಲಿನ ಮೂಲ ನಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡುವ ಈ ಡೆಮೋಗ್ರಫಿ ಷಡ್ಯಂತ್ರ ಭಾರತ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರುವ ಅತಿದೊಡ್ಡ ಕಂಟಕವಾಗಿದೆ. ಆರ್ಥಿಕತೆ ಮತ್ತು ವೋಟ್ ಬ್ಯಾಂಕ್ ಒಂದು ಕಡೆಯಾದ್ರೆ ಇದರಿಂದ ಎದುರಾಗಿರುವಂತಹ ಅತಿ ಭೀಕರ ಅಪಾಯ ಅಂದ್ರೆ ಅದು ರಾಷ್ಟ್ರೀಯ ಭದ್ರತೆ. ಇತ್ತೀಚೆಗೆ ದೆಹಲಿಯ ಜಹಾಂಗೀರ್ಪುರಿ ಅಥವಾ ಹರಿಯಾಣದ ನೂರ್ನಲ್ಲಿ ನಡೆದಂತಹ ಗಲಭೆಗಳ ಹಿಂದೆ ಇದೇ ರೋಹಿಂಗ್ಯಾ ವಲಸಿಗರ ಕರಾಳ ಹಸ್ತವಿತ್ತು ಎನ್ನುವುದು ತನಿಖೆಯಿಂದ ಬಯಲಾಗಿದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಉಗ್ರಗಾಮಿ ಸಂಘಟನೆಗಳು ಈ ಅಕ್ರಮ ವಲಸಿಗರ ಬಡತನವನ್ನ ಬಳಸಿಕೊಂಡು ಅವರನ್ನ ಸ್ಲೀಪರ್ ಸೆಲ್ಗಳಾಗಿ ಬಳಸಿಕೊಳ್ತಾ ಇವೆ. ಹಬ್ಬಗಳ ಮೆರವಣಿಗೆಯಲ್ಲಿ ಕಳ್ಳು ತೂರಾಟ ಮಾಡುವುದು, ಕೋಮುಗಲಭೆ ಸೃಷ್ಟಿಸುವುದು ಮತ್ತು ಡ್ರಗ್ಸ್ ಮಾಫಿಯಾಗಳಿಗೆ ತೊಡಗಿಸಿಕೊಳ್ಳುವುದು ಇವರ ಅಸಲಿ ಬಿಸಿನೆಸ್ ಆಗ್ಬಿಟ್ಟಿದೆ. ಇವರು ಅಕ್ಷರಶಃ ಭಾರತದ ಗಡಿಯೊಳಗೆ ಕುಳಿತಿರುವ ಜೀವಂತ ಟೈಮ್ ಬಾಂಬ್ಗಳು. ಈ ಎಲ್ಲಾ ಕರಾಳ ಷಡ್ಯಂತ್ರಗಳನ್ನ ಬೇರು ಸಹಿತ ಕಿತ್ತು ಹಾಕಲು ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸರ್ಕಾರ ಇದೀಗ ಫೈನಲ್ ಆಕ್ಷನ್ ಪ್ಲಾನ್ ರೆಡಿ ಮಾಡಿದೆ. ಅದೇ ಬಹುನಿರೀಕ್ಷಿತ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅಂದ್ರೆ ಎನ್ಆರ್ಸಿ. ಕೇಂದ್ರ ಗೃಹ ಸಚಿವಾಲಯ ಈಗಾಗಲೇ
ಇದರ ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿದ್ದು ಇದು ಕೇವಲ ಅಸ್ಸಾಂ ರಾಜ್ಯಕ್ಕೆ ಸೀಮಿತವಾಗದೆ ಇಡೀ ಭಾರತದಾದ್ಯಂತ ಏಕಕಾಲದಲ್ಲಿ ಜಾರಿಯಾಗುವ ಬೃಹತ್ ಪ್ರಕ್ರಿಯೆಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಪೌರತ್ವ ದಾಖಲೆಯನ್ನ ಜಾಲಾಡಿ ಯಾರು ಅಸಲಿ ಭಾರತೀಯರು ಮತ್ತು ಯಾರು ಕದ್ದು ಒಳಗೆ ನುಗ್ಗಿರುವ ಕಳ್ಳರು ಎನ್ನುವುದನ್ನ ಕರಾರುವಕ್ಕಾಗಿ ಬೇರ್ಪಡಿಸುವ ಭಾರಿ ದೊಡ್ಡ ಐತಿಹಾಸಿಕ ಆಪರೇಷನ್ ಇದು. ಹಿಂದೆ ಅಸ್ಸಾಂನಲ್ಲಿ ಎನ್ಆರ್ಸಿ ಮಾಡಿದಾಗ ಕೇವಲ ಕಾಗದದ ದಾಖಲೆಗಳನ್ನ ಕೇಳಲಾಗಿತ್ತು. ಇದರಿಂದ ಅನೇಕ ಕಳ್ಳರು ನಕಲಿ ದಾಖಲೆಗಳನ್ನ ಕೊಟ್ಟು ಬಚಾವಾಗಿದ್ರು. ಆದ್ರೆ ಈಗ ಗೃಹ ಸಚಿವಾಲಯ ತರ್ತಿರುವಂತಹ ಎನ್ಆರ್ಸಿ ಕಂಪ್ಲೀಟ್ ಆಗಿ ಹೈಟೆಕ್ ಆಗಿದೆ. ಈ ಬಾರಿ ಕೇವಲ ಪೇಪರ್ ಡಾಕ್ಯುಮೆಂಟ್ ಗಳನ್ನ ನಂಬ್ತಾ ಇಲ್ಲ, ಬದಲಾಗಿ ಆಧಾರ್ ಕಾರ್ಡ್ ನ ಡೇಟಾಬೇಸ್, ಬಯೋಮೆಟ್ರಿಕ್ ವಿವರಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಬಳಸಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ತಂದೆ ತಾತ ಯಾರು, ಅವರು ಎಲ್ಲಿಂದ ಬಂದ್ರು, ಅವರ ಫ್ಯಾಮಿಲಿ ಟ್ರೀ ಏನು ಎಲ್ಲವನ್ನ ಕೂಡ ಸಾಫ್ಟ್ವೇರ್ ಮೂಲಕವೇ ಟ್ರ್ಯಾಕ್ ಮಾಡಲಾಗುತ್ತೆ. ಯಾರಾದ್ರೂ ಕಳ್ಳರು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದರೆ ಅವರ ಡಿಜಿಟಲ್ ಫುಟ್ ಪ್ರಿಂಟ್ ಮೂಲಕ ಅವರ ಬಣ್ಣವನ್ನ ಸೆಕೆಂಡುಗಳಲ್ಲಿ ಬಯಲು ಮಾಡುವ ಅತ್ಯಾಧುನಿಕ ಸಿಸ್ಟಮ್ ಸಿದ್ಧವಾಗ್ತಾ ಇದೆ. ಎನ್ಆರ್ಸಿ ಪ್ರಕ್ರಿಯೆ ಶುರುವಾದ ತಕ್ಷಣವೇ ದೇಶಾದ್ಯಂತ ಸರ್ಕಾರಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಕಂಪ್ಲೀಟ್ ಸೆನ್ಸಸ್ ಅಂದ್ರೆ ಜನಗಣತಿ ಮಾಡಲಿದ್ದಾರೆ. ಯಾವ ಮನೆಯಲ್ಲಿ ಎಷ್ಟು ಜನರಿದ್ದಾರೆ, ಅವರ ಬಳಿ ಯಾವ ದಾಖಲೆಗಳಿವೆ ಎನ್ನುವುದನ್ನ ಕ್ರಾಸ್ ವೆರಿಫೈ ಮಾಡ್ತಾರೆ. ಒಂದ್ ವೇಳೆ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ಅವರ ಆಧಾರ್ ಕಾರ್ಡ್ ಗಳನ್ನ ತಕ್ಷಣವೇ ಸಸ್ಪೆಂಡ್ ಮಾಡುವ ಅಧಿಕಾರವನ್ನ ಅಧಿಕಾರಿಗಳಿಗೆ ನೀಡುವ ಪ್ಲಾನ್ ಇದೆ. ಒಮ್ಮೆ ಆಧಾರ್ ಕಾರ್ಡ್ ಬ್ಲಾಕ್ ಆದ್ರೆ ಅವರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲು ಆಗೋದಿಲ್ಲ, ಸಿಮ್ ಕಾರ್ಡ್ ಸಿಗೋದಿಲ್ಲ ಮತ್ತು ಯಾವುದೇ ರೇಷನ್ ಕೂಡ ಸಿಗೋದಿಲ್ಲ. ಅಂದ್ರೆ ನುಸುಳುಕೋರರ ಆರ್ಥಿಕ ನಾಳವನ್ನೇ ಕಟ್ ಮಾಡುವ ಭಾರಿ ದೊಡ್ಡ ಕ್ರಾಸ್ ಡೌನ್ ಇದಾಗಿದೆ. ಎನ್ಆರ್ಸಿ ಪಟ್ಟಿಯಿಂದ ಹೊರಬಿದ್ದಂತಹ ಅಕ್ರಮ ವಲಸಿಗರನ್ನ ಸರ್ಕಾರ ಏನ್ ಮಾಡುತ್ತೆ ಎನ್ನುವ ಭಾರಿ ದೊಡ್ಡ ಪ್ರಶ್ನೆ ನಿಮ್ಮಲ್ಲಿರಬಹುದು. ಯಾರು ತಮ್ಮ ಪೌರತ್ವವನ್ನ ಸಾಬೀತುಪಡಿಸಲು ವಿಫಲರಾಗ್ತಾರೋ ಅವರನ್ನ ಡೈರೆಕ್ಟ್ ಆಗಿ ಡಿಟೆನ್ಷನ್ ಸೆಂಟರ್ ಅಂದ್ರೆ ವಿಶೇಷ ಬಂಧಿ ಖಾನೆಗಳಿಗೆ ಶಿಫ್ಟ್ ಮಾಡಲು ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಪ್ಲಾನ್ ಮಾಡಿದೆ. ಈಗಾಗಲೇ ಅಸ್ಸಾಂ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಇಂತಹ ಸೆಂಟರ್ ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಕ್ರಮ ವಲಸಿಗರನ್ನ ಸಾಮಾನ್ಯ ಸಮಾಜದಿಂದ ಬೇರ್ಪಡಿಸಿ ಅವರ ಎಲ್ಲ ಮತದಾನದ ಹಕ್ಕುಗಳನ್ನ ಮತ್ತು ಆಸ್ತಿ ಖರೀದಿಸುವ ಹಕ್ಕುಗಳನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗಿದೆ. ಡಿಟೆನ್ಷನ್ ಸೆಂಟರ್ ನಲ್ಲಿಟ್ಟರೆ ಅವರಿಗೆ ನಮ್ಮ ತೆರಿಗೆ ಹಣದಿಂದಲೇ ಊಟ ಹಾಕಬೇಕಲ್ಲ ಎನ್ನುವ ಆತಂಕ ಕೂಡ ಬೇಡ. ಕೇಂದ್ರ ಸರ್ಕಾರ ಅವರನ್ನ ವಾಪಸ್ ಕಳುಹಿಸಲು ರಾಜತಾಂತ್ರಿಕ ಮಟ್ಟದಲ್ಲಿ ಅಂದ್ರೆ ಡಿಪ್ಲೊಮ್ಯಾಟಿಕ್ ಲೆವೆಲ್ ನಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡಲು ಕೂಡ ರೆಡಿಯಾಗಿದೆ. ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಸರ್ಕಾರಗಳ ಜೊತೆ ನೇರವಾಗಿ ಮಾತುಕತೆ ನಡೆಸಿ ಈ ಅಕ್ರಮ ವಲಸಿಗರನ್ನ ನಿಮ್ಮ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತ ಖಡಕ್ ಎಚ್ಚರಿಕೆ ನೀಡುವ ಪ್ಲಾನ್ ಕೂಡ ಇದೆ. ಒಂದ್ ವೇಳೆ ಅವರು ಒಪ್ಪದಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕುವ ಅಥವಾ ಗಡಿಯಲ್ಲಿ ಡೈರೆಕ್ಟ್ ಆಗಿ ಪುಷ್ ಬ್ಯಾಕ್ ಮಾಡುವ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲು ಮೋದಿ ಸರ್ಕಾರ ಯಾವುದೇ ಮುಲಾಜನ್ನ ನೋಡುವುದಿಲ್ಲ. ಎನ್ಆರ್ಸಿ ವಿಚಾರ ಬಂದಾಗಲೆಲ್ಲ ವಿರೋಧ ಪಕ್ಷಗಳು ಭಾರತದ ಮುಸ್ಲಿಮರಲ್ಲಿ ಭಾರಿ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡುತ್ತವೆ. ನಿಮ್ಮನ್ನ ದೇಶದಿಂದ ಹೊರಹಾಕ್ತಾರೆ ಎಂಬ ಸುಳ್ಳು ಸುದ್ದಿಯನ್ನ ಹೇಳಿ ಅವರನ್ನ ರಸ್ತೆಗಿಳಿಸುತ್ತವೆ. ಆದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎನ್ಆರ್ಸಿ ಎನ್ನುವುದು ಯಾವುದೇ ಧರ್ಮದ ವಿರುದ್ಧವಲ್ಲ. ಭಾರತದ ಮಣ್ಣಿನಲ್ಲಿ ಹುಟ್ಟಿದ ನೈಜ ಭಾರತೀಯ ಮುಸ್ಲಿಮರಿಗೆ ಇದರಿಂದ 1% ಕೂಡ ತೊಂದರೆಯಾಗುವುದಿಲ್ಲ. ಇದು ಕೇವಲ ಹೊರಗಿನಿಂದ ಅಕ್ರಮವಾಗಿ ಬಂದ ಕಳ್ಳರನ್ನ ಹೊರಹಾಕುವ ಪ್ರಕ್ರಿಯೆ. ನೈಜ ಭಾರತೀಯರು ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಎನ್ನುವ ಭರವಸೆಯನ್ನ ಸರ್ಕಾರ ಪದೇ ಪದೇ ನೀಡುತ್ತಾ ಇದೆ. ವಿಪಕ್ಷಗಳ ಫೇಕ್ ನೆರೆಟಿವ್ಗಳಿಗೆ ಬಲಿಯಾಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಇನ್ನು ಸ್ನೇಹಿತರೆ, ಈಗ ಜಾರಿಯಾಗಿರುವಂತಹ ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಮುಂದಿನ ದಿನಗಳಲ್ಲಿ ಬರಲಿರುವಂತಹ ಎನ್ಆರ್ಸಿ ಎರಡು ಕೂಡ ಒಟ್ಟಾಗಿ ಸೇರಿದ್ರೆ ಅದೊಂದು ಭಾರಿ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಕೆಲಸ ಮಾಡುತ್ತೆ. ನೆರೆಹೊರೆಯ ದೇಶಗಳಲ್ಲಿ ಧಾರ್ಮಿಕ ಕಿರುಕುಳ ಅನುಭವಿಸಿ ಬಂದಂತಹ ಹಿಂದೂ, ಸಿಖ್, ಬೌದ್ಧ ಮತ್ತು ಕ್ರಿಶ್ಚಿಯನ್ ನಿರಾಶ್ರಿತರಿಗೆ ಸಿಎಎ ಮೂಲಕ ಅಧಿಕೃತ ಪೌರತ್ವ ಕೊಟ್ಟು ಅವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಆದ್ರೆ ಯಾವ ಅಕ್ರಮ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾ ನುಸುಳುಕೋರರು ಆರ್ಥಿಕ ಲಾಭಕ್ಕಾಗಿ ಕದ್ದು ಬಂದಿದ್ದಾರೋ ಅವರನ್ನ ಎನ್ಆರ್ಸಿ ಮೂಲಕ ಫಿಲ್ಟರ್ ಮಾಡಿ ಕುತ್ತಿಗೆ ಹಿಡಿದು ಹೊರಹಾಕಲಾಗುತ್ತೆ. ಇದು ಅಮಿತ್ ಶಾ ಅವರ ಅತಿದೊಡ್ಡ ಚಾಣಾಕ್ಷ ರಾಜಕೀಯ ಮತ್ತು ಆಂತರಿಕ ಭದ್ರತೆಯ ಲೆಕ್ಕಾಚಾರವಾಗಿದೆ. ರಾಷ್ಟ್ರವ್ಯಾಪಿ ಎನ್ಆರ್ಸಿ ಜಾರಿಯಾಗುತ್ತೆ ಎನ್ನುವ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಟಿಎಂಸಿ ಮತ್ತು ಎಎಪಿ ಕಾಂಗ್ರೆಸ್ನಂತಹ ಪಕ್ಷಗಳಿಗೆ ಎಲ್ಲಿಲ್ಲದ ನಡುಕ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಅವರಂತೂ ಬಂಗಾಳದಲ್ಲಿ ಎನ್ಆರ್ಸಿ ಜಾರಿಗೆ ತರಲು ಬಿಡೋದಿಲ್ಲ ಅಂತ ಹೇಳುತ್ತಲೇ ಇದೀಗ ಅಧಿಕಾರದಿಂದ ಕೆಳಗೆ ಇಳಿದುಬಿಟ್ಟಿದ್ದಾರೆ. ಇನ್ನು ಗೃಹ ಸಚಿವಾಲಯದ ಆಪ್ತ ಮೂಲಗಳ ಪ್ರಕಾರ ಮುಂಬರುವ ಸಂಸತ್ ಅಧಿವೇಶನದಲ್ಲಿ ಎನ್ಆರ್ಸಿ ಜಾರಿಗೊಳಿಸುವ ಪ್ರಕ್ರಿಯೆಯ ಬಗ್ಗೆ ಅಧಿಕೃತ ಘೋಷಣೆಯಾಗುವ ಎಲ್ಲಾ ಸಾಧ್ಯತೆಗಳಿವೆ. ಇದಕ್ಕಾಗಿ ಬೇಕಾದ ಬಜೆಟ್ ಮತ್ತು ಅಧಿಕಾರಿಗಳ ನೇಮಕಾತಿಯ ಬಗ್ಗೆ ಈಗಾಗಲೇ ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ನಡೆದಿವೆ. ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾದ ತಕ್ಷಣವೇ ದೇಶಾದ್ಯಂತ ಭಾರಿ ದೊಡ್ಡ ರಾಜಕೀಯ ಹೈಡ್ರಾಮಾ ಮತ್ತು ಶೈನ್ ಬಾಗ್ ಮಾದರಿಯಲ್ಲಿ ಪ್ರತಿಭಟನೆಗಳು ಕೂಡ ಶುರುವಾಗುವುದು ಗ್ಯಾರಂಟಿ. ಆದ್ರೆ ಮೋದಿ ಸರ್ಕಾರ ಇಂತಹ ಯಾವುದೇ ಪ್ರತಿಭಟನೆಗಳಿಗೂ ಕೂಡ ಜಗ್ಗುವ ಪ್ರಶ್ನೆಯೇ ಇಲ್ಲ ಎನ್ನುವುದನ್ನ 370ನೇ ವಿಧಿಯ ರದ್ದತಿ ಮತ್ತು ಸಿಎ ಜಾರಿಯ ಸಮಯದಲ್ಲಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಭಾರತದೊಳಗೆ ನುಗ್ಗಿರುವಂತಹ ಈ ಅಕ್ರಮ ವಲಸಿಗರು ನಮ್ಮ ದೇಶದ ಭವಿಷ್ಯಕ್ಕೆ ಅಂಟಿಕೊಂಡಿರುವ ಭಾರಿ ದೊಡ್ಡ ಕ್ಯಾನ್ಸರ್ಗಳಿದ್ದಂತೆ. ಈ ಕ್ಯಾನ್ಸರ್ ಅನ್ನ ಬೇರು ಸಹಿತ ಕಿತ್ತು ಹಾಕಲು ಎನ್ಆರ್ಸಿ ಎನ್ನುವಂತಹ ಸರ್ಜರಿಯ ಅತಿ ಅವಶ್ಯಕತೆ ಇದೆ. ನಮ್ಮ ದೇಶದ ಸಂಪನ್ಮೂಲವನ್ನ ಕೇವಲ ಭಾರತೀಯರಿಗೆ ಮಾತ್ರ ಸೇರ್ಬೇಕು ಹೊರತು ಅಕ್ರಮ ಕಳ್ಳರಿಗೆ ಅಲ್ಲ ಎಂಬುದು ಮೋದಿ ಸರ್ಕಾರದ ವಾದವಾಗಿದೆ. ಇದು ನಮ್ಮ ಭಾರತದ ಆಂತರಿಕ ಭದ್ರತೆಯ ಭಾರಿ ದೊಡ್ಡ ಮೈಲುಗಲ್ಲು ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ನಿಮ್ಗೆ ಏನನ್ಸುತ್ತೆ? ನಮ್ಮ ದೇಶದ ತೆರಿಗೆ ಹಣವನ್ನ ನುಂಗ್ತಾ ಇರುವಂತಹ ಮತ್ತು ಭದ್ರತೆಗೆ ಕಂಟಕವಾಗಿರುವ ಅಕ್ರಮ ನುಸುಳುಕೋರರನ್ನ ಹೊರಹಾಕಲು ದೇಶಾದ್ಯಂತ ಕಡ್ಡಾಯವಾಗಿ ಎನ್ಆರ್ಸಿ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಅದಕ್ಕೆ ನಿಮ್ಮ ಬೆಂಬಲ ಕೂಡ ಇದೆಯಾ?
ನಕಲಿ ಆಧಾರ್ ಕಾರ್ಡ್ ಮಾಡಿಕೊಂಡು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯಾಗ್ತಾ ಇರೋರನ್ನ ಪತ್ತೆ ಹಚ್ಚಿ ಅವರ ಎಲ್ಲಾ ಹಕ್ಕುಗಳನ್ನ ಕಸಿದ್ಕೊಂಡು ಜೈಲಿಗೆ ಹಾಕ್ಬೇಕು ಅಂತ ನಿಮ್ಗನ್ಸುತ್ತಾ? ಎನ್ಆರ್ಸಿ ವಿಚಾರದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ವೋಟ್ಗಾಗಿ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾ ಇರುವುದೇ ದೇಶದ್ರೋಹದ ಕೆಲಸ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆಯನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ದೇಶ ವಿರೋಧಿಗಳ ನಿದ್ದೆಗೆಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.